ಹಲೋ ಮೈನಾ. ಹಾ, ಮೈನಾನೇ ಮಾತಾಡ್ತಿರೋದು. ಯಾರು? ನಾನು ಡಾಕ್ಟರ್ ಕುಸುಮಾ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮು. ಏನಿಲ್ಲ, ನಿನ್ ಪ್ರೆಗ್ನೆನ್ಸಿಗೆ ಕಾರಣ ಯಾರು ಅಂತ ಗೊತ್ತಾಯ್ತೇನಮ್ಮ? ಮೈನಾ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ನನ್ಗೊಂದು ಗೊತ್ತಾಗ್ತಿಲ್ಲ ಮೇಡಮು. ಇದಕ್ಕೆ ಯಾರ ಕಾರಣ ಅಂತಾನೆ ನನಗ್ ಗೊತ್ತಾಯ್ತಿಲ್ಲ. ನನಗ್ ದಿಕ್ಕೆ ತೋಚ್ದಂಗ ಆಗ್ತೈತೆ. ನಾನು ಹೀಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೇನೋ ನಿನ್ ಮದ್ವೆ ಆಗ್ತಾ ಇದ್ದಾನಲ್ಲ ಧ್ರುವ, ಅವನೇ ಇದಕ್ಕೆಲ್ಲ ಕಾರಣ ಇರಬಹುದಾ ಅಂತ ಅನುಮಾನ ಬರ್ತಾ ಇದೆ. ಮೇಡಮು ನೋಡಿ, ಅಪ್ಪಿ ತಪ್ಪಿನೂ ಅವ್ರ ಮೇಲೆ ಅನುಮಾನ ಪಡಬೇಡಿ. ಅವ್ರಂತವ್ರಲ್ಲ. ನಾನು ಅವನೇ ತಪ್ಪು ಮಾಡಿದಾನೆ ಅಂತ ಹೇಳ್ತಾ ಇಲ್ಲ, ತಪ್ಪು ಮಾಡಿರ್ಬೋದಲ್ವಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮು, ಅವ್ರ ಹತ್ರದವ್ರಲ್ಲ. ಹಾಗಿದ್ರೆ ಮತ್ಯಾರು ಅಂತ ಹೇಗ್ ಕಂಡು ಹಿಡಿತೀಯಮ್ಮ? ಅದೇ ಮೇಡಮ್ ಹೇಳ್ತಿರೋದು. ನನಗ್ ಗೊತ್ತಾಯ್ತಿಲ್ವೇ? ಆ ದೇವ್ರೆ ನನಗ್ ದಾರಿ ತೋರಿಸ್ಬೇಕು. ಹಾಗಂತ ಸುಮ್ನೆ ಕೂರಕ್ ಆಗಲ್ಲ ಮೈನಾ. ಇನ್ 1 ತಿಂಗಳು ಕಳೆದ್ರೆ ನಿನ್ ಹೊಟ್ಟೆ ದಪ್ಪ ಆಗ್ತಾ ಹೋಗುತ್ತೆ. ಆಗ ನೀನ್ ಏನ್ ಮಾಡ್ತೀಯಾ? ನೋಡಮ್ಮ, ನಿನ್ ಮನ್ಸ್ ನೋಯಿಸೋದು ನನ್ನ ಉದ್ದೇಶ ಅಲ್ಲ. ನಾನು ಒಂದ್ ಹೆಣ್ಣಾಗಿ ನಿನ್ ಕಷ್ಟ ಅರ್ಥ ಮಾಡ್ಕೊಂಡು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀನು ಧ್ರುವ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದೀಯಲ್ಲ, ಈ ವಿಚಾರ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಅವನು ನಿನ್ನಷ್ಟೇ ನಿನ್ನ ನಂಬ್ತಾನ? ಹೊಟ್ಟೆಲಿರೋ ಸತ್ಯ ಹೊರಗ್ ಬರೋವರೆಗೂ ನೀನ್ ಅವಾಯ್ಡ್ ಮಾಡಬಹುದು. ಆಮೇಲೆ ಏನ್ ಹೇಳ್ತೀಯ ಅವನ್ಗೆ? ಅವನು ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಒಂದು ತೀರ್ಮಾನಕ್ ಬಾ. ಇಲ್ಲ ಅಂದ್ರೆ ನಿನ್ ಜೀವನ ಹಾಳಾಗತ್ತೆ ಮೈನಾ. ಇಷ್ಟ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ. ಇದ್ರ ಮೇಲೆ ನಿನ್ ಜೀವನ ನಿನಗ್ ಬಿಟ್ಟಿದ್ದು. ಜೋಪಾನ.